ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಂಚರಾಜ್ಯಗಳ ಚುನಾವಣೆ ಎಲ್ಲ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡು ರಾಜ್ಯಗಳು. ಒಂದು ರಾಜ್ಯ ಪ್ರಮುಖವಾಗಿ ಪಶ್ಚಿಮ ಬಂಗಾಳ. 1.5 ದಶಕದಿಂದ ತನ್ನದೇ ಆದಂತಹ ಆಡಳಿತವನ್ನು ನಡೆಸಿರುವಂತಹ ದೀದಿ ಮಮತಾ ಬ್ಯಾನರ್ಜಿ ಅವರನ್ನು ಶತಾಯಗತಾಯ ನಾವು ಮನೆಗೆ ಕಳಿಸ್ತೇವೆ ಅನ್ನುವಂಥ ಒಂದು ತಯಾರಿಯಲ್ಲಿ, ಲೆಕ್ಕಾಚಾರದಲ್ಲಿ BJP ಸಫಲವಾಗುವಂತೆ ಈ ಬಾರಿ ಕಂಡು ಕೇಳಿಬರ್ತಾ ಇರುವಂಥದ್ದು. ಎಲ್ಲ ಘಟಾನುಘಟಿ ನಾಯಕರು ಚುನಾವಣಾ ಪೂರ್ವದಲ್ಲಿ ರ್ಯಾಲಿಗಳು, ವಾಗ್ದಾಳಿಗಳು ಎಲ್ಲವೂ ಕೂಡ ಮಾಡಿದ್ರು. ಈ ಬಾರಿ ಆಡಳಿತ ವಿರೋಧಿ ಅಲೆ ಏನಿದೆ ವೆಸ್ಟ್ ಬೆಂಗಾಲ್ನಲ್ಲಿ, ಮಮತಾ ಬ್ಯಾನರ್ಜಿಯ ಹಿಂಸಾಚಾರ ಏನೆಲ್ಲ ಮಾಡಿದ್ದಾರೆ ಆಡಳಿತ ಪಕ್ಷವಾಗಿದ್ದುಕೊಂಡು TMC, ಅದೆಲ್ಲವನ್ನ ಈ ಬಾರಿ ನಮ್ಮದಾಗಿಸಿಕೊಳ್ತೇವೆ. ಅಂದರೆ ನಿಮ್ಮನ್ನು ಮನೆಗೆ ಕಳುಹಿಸಿ ನಾವು ಖಂಡಿತವಾಗಿಯೂ ಅಧಿಕಾರ ಗದ್ದುಗೆಯನ್ನು ಹಿಡಿತೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಅದು ಕೂಡ ಚುನಾವಣೋತ್ತರ ಸಮೀಕ್ಷೆಯಲ್ಲಿ, ಎಕ್ಸಿಟ್ ಪೋಲ್ ರಿಸಲ್ಟ್ಸಲ್ಲೂ ಕೂಡ ಈ ಬಾರಿ ಅದ್ಭುತವಾದಂತಹ ವಿಜಯವನ್ನು ಭಾರತೀಯ ಜನತಾ ಪಾರ್ಟಿ ತನ್ನದಾಗಿಸಿಕೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರಗಳೇ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ನಲ್ಲೂ ಬರ್ತಾ ಇದೆ. ಇದಕ್ಕೆ ತೆರೆ ಬೀಳುವಂಥದ್ದು ಮೇ 4 ಚುನಾವಣಾ ಫಲಿತಾಂಶ ಬರುತ್ತೆ. ಇದರಲ್ಲಿ ಒಂದಷ್ಟು ರಾಜ್ಯಗಳು ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಪಾಲಾಗುತ್ತೆ, ಒಂದಷ್ಟು ಕಡೆ BJP ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಬರ್ತಾ ಇದ್ರೂ ಕೂಡ ಬಹಳಷ್ಟು ಗಮನ ಸೆಳೆದಿರುವಂಥದ್ದು ಯಾಕೆ ಅಂತಂದರೆ, ಚುನಾವಣಾ ಪೂರ್ವ, ಚುನಾವಣಾ ಮತದಾನದ ದಿವಸ ಮತ್ತು ಚುನಾವಣೋತ್ತರ, ಅಂದರೆ ಫಲಿತಾಂಶ ಬರುವ ತನಕವೂ ಕೂಡ ಹಿಂಸಾಚಾರ ಇಲ್ಲದೆ ಇಲ್ಲಿಯ ತನಕವೂ ಕೂಡ ವೆಸ್ಟ್ ಬೆಂಗಾಲ್ ತನ್ನ ರಾಜಕೀಯ ಚುನಾವಣೆಗೆ ಸಾಕ್ಷಿಯೇ ಆಗಿಲ್ಲ. ಅದು ಒಂದು ರೀತಿ ಪೊಲಿಟಿಕಲ್ ಐಡೆಂಟಿಟಿ ಆಗಿಬಿಟ್ಟಿದೆ ವೆಸ್ಟ್ ಬೆಂಗಾಲ್ಗೆ. ಬಟ್ ಈ ಬಾರಿ ಬಹುದೊಡ್ಡ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ವೆಸ್ಟ್ ಬೆಂಗಾಲ್ನ ಎಲೆಕ್ಷನ್ ಟೈಮ್ಸ್ನಲ್ಲಿ ತಂತು. ಅದು ಏನು ಅಂದರೆ, ಕೇಂದ್ರದ ಭದ್ರತಾ ಪಡೆಗಳು, CRPF ಸೇರಿದಂತೆ ಕೇಂದ್ರದ ಭದ್ರತಾ ಪಡೆಗಳನ್ನು ಅಲ್ಲಿಯ ಮತದಾನದ ದಿವಸವೂ ತನಕ ಅಲ್ಲಿ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನು ವಹಿಸಲಾಗಿತ್ತು. ಯಾಕೆ ಅಂತಂದರೆ, ಅಲ್ಲಿ ಪ್ರತಿ ಬಾರಿಯೂ ಕೂಡ TMCಯ ಹೊರತಾಗಿ ಪ್ರತಿಪಕ್ಷಗಳಾಗಿ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ, ಪ್ರತಿಪಕ್ಷಗಳಿಗೆ ಯಾರೆಲ್ಲ ಬೆಂಬಲಿಸ್ತಾರೆ, ಅವರೆಲ್ಲರಿಗೂ ಕೂಡ ಹೊಡೆಯುವಂಥದ್ದು, ಬಡಿಯುವಂಥದ್ದು, ತೀವ್ರವಾದಂಥ ಹಿಂಸಾಚಾರ TMCಯ ಬೆಂಬಲಿಗರು ತಮ್ಮ ಗೂಂಡಾಗಿರಿಯನ್ನು ಮಾಡ್ತಾ ಇದ್ರು. ಈ ಬಾರಿಯೂ ಕೂಡ ಆ ಮಟ್ಟಕ್ಕೆ ನಡೆಯದೇ ಇದ್ರೂ ಕೂಡ ಈ ಬಾರಿಯೂ ಕೂಡ ನಡೆದಿದೆ. ಇನ್ಫ್ಯಾಕ್ಟ್ ಇನ್ ಸ್ಪೈಟ್ ಆಫ್ ಇಷ್ಟೆಲ್ಲ ಬಿಗಿ ಭದ್ರತೆ ನಡುವೆಯೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದಂಥ ಒಂದಷ್ಟು ಬಿಗಿ ಭದ್ರತೆಯ ನಡುವೆಯೂ ಕೂಡ ಹಿಂಸಾಚಾರಗಳು ನಡೆದಿದೆ. ಈ ಮಧ್ಯೆ ಬಹಳ ಗಮನ ಸೆಳೀತಾ ಇರುವಂಥದ್ದು, ಮತದಾನದ ದಿವಸ ಕೇಂದ್ರದ ಒಂದಷ್ಟು ಜನರನ್ನ ಮತದಾನದ ದಿವಸ ಇಟ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನು ಕೇಂದ್ರ ಸರ್ಕಾರ ಒಪ್ಪಿಗೆ, ಚುನಾವಣಾ ಆಯೋಗ ನಿಯೋಜನೆ ಮಾಡಿಕೊಂಡಿತ್ತು, ಅದನ್ನು ಪ್ರಶ್ನಿಸಿ ದೀದಿಯವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಅಲ್ಲಿ ತಿರಸ್ಕಾರ ಆಗುತ್ತೆ, ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವೆಶ್ಚನ್ ಮಾಡ್ತಾರೆ. ಅಲ್ಲೂ ಕೂಡ ಇವತ್ತು ಮಮತಾ ಬ್ಯಾನರ್ಜಿ ಅವರಿಗೆ TMC ಪಕ್ಷಕ್ಕೆ ಹಿನ್ನಡೆ ಆಗಿರುವಂಥದ್ದು. ಕೇಂದ್ರ ಸರ್ಕಾರದಿಂದ ಯಾರೂ ಕೂಡ ಇರಬೇಕಾಗಿಲ್ಲ ಅಂತ ಏನು ಪ್ರಶ್ನೆ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು, ಪರವಾಗಿಲ್ಲ ಚುನಾವಣಾ ಆಯೋಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅವರು ತಗೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಮಾನ್ಯ ಸುಪ್ರೀಂ ಕೋರ್ಟ್. ಇದರ ಜೊತೆಗೆ 2 ಕ್ಷೇತ್ರಗಳಲ್ಲಿ, ಅಂದರೆ ಇವತ್ತು ವೆಸ್ಟ್ ಬೆಂಗಾಲ್ನ 2 ಕ್ಷೇತ್ರಗಳಲ್ಲಿ 15 ಮತಗಟ್ಟೆಗಳಲ್ಲಿ ಇವತ್ತು ಮತ್ತೆ ಮರು ಮತದಾನ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಏಜೆಂಟ್ಗಳ ಬೆದರಿಕೆ ಮತ್ತು EVM ಟ್ಯಾಂಪರಿಂಗ್ ಕಾರಣಕ್ಕೆ 3500 ದೂರುಗಳು ಚುನಾವಣಾ ಆಯೋಗಕ್ಕೆ ಬಂದಿತ್ತು, ಸರಿಯಾಗಿ ಮತದಾನ ನಡೆದಿಲ್ಲ ಅನ್ನುವಂಥ ಕಾರಣಕ್ಕೆ. ಹೀಗಾಗಿ ಚುನಾವಣಾ ಆಯೋಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಏನು ಏಪ್ರಿಲ್ 23ಕ್ಕೆ 152 ಕ್ಷೇತ್ರಗಳಲ್ಲಿ ಮತದಾನ ಆಗಿತ್ತು, ಏಪ್ರಿಲ್ 29ಕ್ಕೆ 142 ಕ್ಷೇತ್ರಗಳಲ್ಲಿ ಮತದಾನ ಆಗಿತ್ತು. ಈ ಮತದಾನ ನಡೆದಂತಹ ಪೈಕಿ ಈ EVM ಟ್ಯಾಂಪರಿಂಗ್ ಮತ್ತು ಏಜೆಂಟ್ಗಳ ಬೆದರಿಕೆ ವಿಚಾರದಲ್ಲಿ ದೂರುಗಳು ಏನು ಕೇಳಿಬಂದಿತ್ತು, ಈ 2 ಕ್ಷೇತ್ರಗಳು ಪ್ರಮುಖವಾಗಿ ಮಗ್ರಹತ್ ಪಶ್ಚಿಮ್ನ 11 ಮತಗಟ್ಟೆಗಳು, ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇವತ್ತು ಮರು ಮತದಾನ ನಡೀತಾ ಇದೆ. ಐ ಡೋಂಟ್ ಥಿಂಕ್ ದಿಸ್ ಮೇಕ್ಸ್ ಎ ಹ್ಯೂಜ್ ಡಿಫರೆನ್ಸ್. ಇದೇನು ವ್ಯತ್ಯಾಸ ಮಾಡಲ್ಲ ಅಂತ ಅಂದ್ಕೊಳ್ತೇನೆ. ಬಟ್ ಆಲ್ಮೋಸ್ಟ್ 140ರಿಂದ 160 ತನಕ BJP ತನ್ನ ಸೀಟ್ಗಳನ್ನು ಗೆಲ್ಲುತ್ತೆ. ಈ ಬಾರಿ ಮಮತಾ ಬ್ಯಾನರ್ಜಿಯವರ ಅಧಿಕಾರವನ್ನು ಮನೆಗೆ ಕಳುಹಿಸಿ ತಾನು ಅಧಿಕಾರ ಗದ್ದುಗೆಯನ್ನು, ಮತ್ತು ಇದರಲ್ಲಿ ಇತಿಹಾಸ ಮೊಟ್ಟ ಮೊದಲನೇ ಬಾರಿಗೆ ವೆಸ್ಟ್ ಬೆಂಗಾಲ್ನಲ್ಲಿ ಈ ಮಟ್ಟಕ್ಕೆ ಆಲ್ಮೋಸ್ಟ್ 93% ವೋಟಿಂಗ್ ಆಗಿರುವಂಥದ್ದು, ವಿಚ್ ಇಸ್ ಅ ಗುಡ್ ಹಿಸ್ಟ್ರಿ. ಹೀಗಾಗಿ ಈ ಬಾರಿ BJP ಶತಾಯಗತಾಯ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.